ನಮಸ್ತೆ ನನ್ನ ಎಲ್ಲ ರೈತ ಬಾಂಧವರೇ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲನೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ನಾನಿವತ್ತು ಒಂದು ಉತ್ತಮವಾದ ಅಡಿಕೆ ತೋಟದಲ್ಲಿದ್ದೀನಿ. ಅಡಿಕೆ ತೋಟದಲ್ಲಿ ಸುಣ್ಣ ಹೊಡೆಯೋದು ಯಾವ ರೀತಿಯಲ್ಲಿ, ಅದೇ ರೀತಿ ಕೆರೆ ಮಣ್ಣನ್ನು ಹಾಕ್ಸಿದ್ದಾರೆ, ಅದನ್ನು ಯಾವ ರೀತಿ ಅಳ್ಳಿಸ್ಬೇಕು, ಮುಂದೆ ಸುಣ್ಣ ಹೊಡೆಯೋದ್ರಿಂದ ಆಗ್ತಕ್ಕಂಥ ಅನುಕೂಲಗಳೇನು, ಕೆರೆ ಮಣ್ಣನ್ನು ತೋಟಕ್ಕೆ ಹೊಡೆಯೋದ್ರಿಂದ ಆಗ್ತಕ್ಕಂಥ ಅನುಕೂಲಗಳೇನು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತಾ ಇದ್ದೀನಿ. ಮುಖ್ಯವಾಗಿ ನೋಡಿ, ಬೇಸಿಗೆ ಬಿಸಿಲು ಹೆಚ್ಚಾಗಿರೋದ್ರಿಂದ ನಾವು ನಮ್ಮ ಅಡಿಕೆ ತೋಟಗಳಿಗೆ ಪ್ರತಿ ವರ್ಷ ಸುಣ್ಣವನ್ನು ಹೊಡಿಸ್ಬೇಕು. ಸುಣ್ಣವನ್ನು ಹೊಡಿಸ್ಬೇಕು ಅಂದರೆ ಸುಣ್ಣವನ್ನು ಯಾವ ರೀತಿ ರೆಡಿ ಮಾಡಿಕೊಂಡು ನಾವು ಅಡಿಕೆ ಮರಗಳಿಗೆ ಹೊಡಿಸ್ಬೇಕು, ಹೊಡೆಯೋ ವಿಧಾನ ಯಾವ ರೀತಿ ಅಂತ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರುತ್ತೆ. ನೋಡಿ, ನಾವು ಒಂದು 10 kg ಸುಣ್ಣವನ್ನು ತೊಗೊಂಡು ಒಂದು 200 ಲೀಟ್ರ್ ಡ್ರಮ್ಮಿಗೆ ನೀಟಾಗಿ ಕದ್ರಿಕೊಂಡು ಅದಕ್ಕೆ ಒಂದು 5 kg ರಾಗಿ ಹಿಟ್ಟನ್ನು ತೊಗೊಂಡು ಒಂದು 2 kg ಬೆಲ್ಲವನ್ನು ತಗೊಂಡು ನೀಟಾಗಿ ನಾವು ಮಿಕ್ಸ್ ಮಾಡಿಕೊಂಡು ಅಚ್ಚುಕಟ್ಟಾಗಿ, ಸ್ವಲ್ಪ ಗಟ್ಟಿನೇ ಇರಲಿ, ಅತಿ ನೀರು ಹೊಡೆಯೋದು ಬೇಡ, ಸ್ವಲ್ಪ ಗಟ್ಟಿನೇ ಇರಲಿ, ನೀಟಾಗಿ ನಾವು ಕೈಯಲ್ಲಿ ಹೊಡಿಸೋದಕ್ಕಿಂತ ಬ್ರಷ್ ಮುಖಾಂತರ ಹೊಡಿಸಿದ್ರೆ ತುಂಬ ಉತ್ತಮ. ಎಲ್ಲಿವರೆಗೂ ಹೊಡಿಸ್ಬೇಕಂದ್ರೆ ನಮಗೆ ಕೈಗೆ ಎಲ್ಲಿ ಸಿಗ್ತದೋ ಅಲ್ಲಿವರೆಗೂ ನಾವು ಸುಣ್ಣವನ್ನು ಅಚ್ಚುಕಟ್ಟಾಗಿ ಹೊಡಿಸ್ಬೇಕು. ನೋಡಿ, ಈ ತೋಟದಲ್ಲಿ ಯಾವ ರೀತಿ ಹೊಡಿಸಿದಾರೋ ಆ ರೀತಿ ನೀವು ಹೊಡಿಸ್ಬೇಕಾಗಿರುತ್ತೆ. ಈ ರೀತಿ ನೀವು ಸುಣ್ಣವನ್ನು ಹೊಡಿಸೋದ್ರಿಂದ ನಿಮ್ಮ ಅಡಿಕೆ ಮರಗಳಿಗೆ ಇರ್ತಕ್ಕಂಥ ಅನುಕೂಲಗಳೇನು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತಿದ್ದೀನಿ. ಮುಖ್ಯವಾಗಿ ನೋಡಿ, ಬಿಸಿಲು ಹೆಚ್ಚಾಗಿರೋದ್ರಿಂದ ಬಿಸಿಲಿನ ಹೊಡೆಯನ್ನು ತಪ್ಪಿಸುತ್ತೆ. ಅಂದರೆ ತಾಪಮಾನ ಹೆಚ್ಚು ಹೊಡಿತದಲ್ಲ ಅಡಿಕೆ ಮರಗಳಿಗೆ, ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡ್ತದೆ. ಇನ್ನೊಂದು ಏನಂದರೆ, ಸುಣ್ಣದಲ್ಲಿ ಕ್ಯಾಲ್ಸಿಯಂ ಇರೋದ್ರಿಂದ ಫಲವತ್ತತೆ ಕೂಡ ಕೊಡುತ್ತೆ. ಮುಂದಿನ ದಿನಗಳಲ್ಲಿ ಫಸಲಿಗೆ ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡುತ್ತೆ, ಫಸಲು ಚೆನ್ನಾಗಿ ಕುತ್ಕೊಳೋದಕ್ಕೆ. ಅಷ್ಟೇ ಅಲ್ಲದೆ, ನಾವು ಸುಣ್ಣವನ್ನು ನೀಟಾಗಿ ಹೊಡೆದು ನಮ್ಮ ತೋಟವನ್ನು ನೀಟಾಗಿ ಇಟ್ಕೊಂಡಾಗ ಭಾರತ ನಾರಿ ಸೀರೆ ಉಟ್ಟು ಎಷ್ಟು ಲಕ್ಷಣ ಕಾಣ್ತಾಳೋ ಅದೇ ರೀತಿ ನಮ್ಮ ತೋಟ ಕೂಡ ಕಾಣುತ್ತೆ, ತುಂಬ ಅಚ್ಚುಕಟ್ಟಾಗಿ ಕಾಣುತ್ತೆ. ನಮಗೆ ನೋಡೋದಕ್ಕೂ ಒಂದು ಅಂದ ಚಂದ ಸಮಾಧಾನ ಆಗುತ್ತೆ. ಇದು ಸುಣ್ಣದ ಮಹತ್ವ ಆಗಿರುತ್ತೆ ಸ್ನೇಹಿತರೆ. ಅದೇ ರೀತಿ ನೋಡಿ, ಪ್ರತಿ ವರ್ಷವೂ ಹೊಡೆದ್ರೆ ನನ್ನ ಪ್ರಕಾರ ತುಂಬ ಉತ್ತಮ. ಕೆಲವೊಬ್ಬರು 2 ವರ್ಷಕ್ಕೊಂದ್ಸರಿ ಹೊಡಿತಾರೆ. ಖಂಡಿತವಾಗಿಯೂ ಬಿಸಿಲು ಇತ್ತೀಚೆಗೆ ಜಾಸ್ತಿ ಇರೋದ್ರಿಂದ ಪ್ರತಿ ವರ್ಷವೂ ನೀವು ಸುಣ್ಣವನ್ನು ಹೊಡಿಬೇಕಾಗಿರುತ್ತೆ. ನೋಡಿ, ರೈತ ಕೆರೆ ಮಣ್ಣನ್ನು ಯಾವ ರೀತಿ ಅಳಿಸಿದ್ದಾರೆ ತೋಟಕ್ಕೆ. ಯಾವುದೇ ಕಾರಣಕ್ಕೂ ನಾವು ಮಣ್ಣನ್ನು ಬಡ್ಡೆಗೆ ಹಾಕಿಸ್ಬಾರ್ದು. ಅಡಿಕೆ ಗಿಡಗಳಿಗೆ ನಾವು ಫಲವತ್ತಾದ ಮಣ್ಣನ್ನು ಬಡ್ಡೆಗೆ ಹಾಕಿಸ್ಬಾರ್ದು, ತೋಟಕ್ಕೆ ಹರಡಬೇಕು. ಸುಮ್ಮನೆ ಹಂಗೆ ತೆಳುವಾಗಿ ಅಳ್ಳಬೇಕು, ಅತಿ ಹೆಚ್ಚಾಗಿ ಎಪ್ಪಾಕಣಂಗೆ ಅಳ್ಳಬಾರ್ದು, ತೆಳುವಾಗಿ ಹರಡಬೇಕು. ನೀವು ನೀಟಾಗಿ ಆ ರೀತಿ ತೋಟಕ್ಕೆ ಕೆರೆ ಮಣ್ಣನ್ನು ಹರಡಿದಾಗ ಏನಾಗುತ್ತೆ ಅಂದರೆ, ಕೆರೆ ಮಣ್ಣು ಎಕ್ಲೆ ಬಂದು ಕುಂತಿರುತ್ತೆ, ಗೊಬ್ಬರ ಗೋಡು ಮತ್ತೊಂದು ಗಿತ್ತೊಂದು ಎಲ್ಲ ಬಂದು ಕುಂತು ಕೊಳೆತು ಅದು ಫಲವತ್ತತೆಯಿಂದ ಕೂಡಿರೋದ್ರಿಂದ ನಿಮ್ಮ ತೋಟಕ್ಕೆ 2 ವರ್ಷ ಫಸಲು ಇಂಪ್ರೂವ್ಮೆಂಟಿಗೆ ಸತು ಕೊಡುತ್ತೆ. ಅದು ಈ ಕೆರೆ ಮಣ್ಣು ಏನಿದೆಯೋ ಒಂದು 2 ವರ್ಷ ಫಲವತ್ತತೆಯನ್ನು ಕೊಡುತ್ತೆ ನಿಮ್ಮ ಅಡಿಕೆ ಮರಗಳಿಗೆ. ಇದು ಗೊಬ್ಬರ ಹಾಕ್ಸ್ದಂಗೆ ಲೆಕ್ಕ, ಅಷ್ಟು ಸತುವನ್ನು ಕೊಡುತ್ತೆ. ಈ ರೀತಿ ಎಲ್ಲ ಅಳ್ಳಿಸ್ಬೇಕು. ನೀವು ಅಳ್ಳಿಸ್ಬಿಟ್ಟಾದಮೇಲೆ ಕಲ್ಟಿವೇಟ್ ಮಾಡಿಸ್ಬೇಕು. ಒಮ್ಮೆ ಕಲ್ಟಿವೇಟ್ ಅಂದರೆ ಇದನ್ನು ನವೆಂಬರ್ ತಿಂಗಳಲ್ಲೇ ಎಲ್ಲ ಮಾಡ್ಕೊಂಡಿರಬೇಕು. ಈಗ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿರುತ್ತೆ, ಈ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಕಲ್ಟಿವೇಟ್ ಮಾಡಿಸ್ಬೇಡಿ. ಏಕೆಂದರೆ ಕಲ್ಟಿವೇಟ್ ಮಾಡಿಸೋದ್ರಿಂದ ಏನಾಗುತ್ತೆ ಅಂದರೆ, ನೀರಿನ ಪೂರೈಕೆಯನ್ನು ಹೆಚ್ಚು ಕೇಳುತ್ತೆ. ನೀರು ಸ್ವಲ್ಪ ಕಮ್ಮಿ ಆದರೂ ಅಳ್ಳು ಡ್ರಾಪ್ ಆಗೋದು, ಫಸಲು ಕುಂಠಿತ ಆಗೋದು, ಮುಂತಾದ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು ತಮ್ಮ ತೋಟಗಳಲ್ಲಿ ನಿಮಗೂ ಕಂಡು ಬಂದಿದೆ, ಅನುಭವನೂ ಆಗಿರುತ್ತೆ ಕೆಲವೊಬ್ಬ ರೈತರಿಗೆ. ಹಾಗಾಗಿ ನೀವು ಕಲ್ಟಿವೇಟ್ ಬಗ್ಗೆ ಮೊರೆ ಹೋಗಬೇಡಿ. ಈಗ ಫಲವತ್ತತೆ ವರ್ಷಕ್ಕೊಮ್ಮೆ ನವೆಂಬರ್ ತಿಂಗಳಲ್ಲಿ ಫಲವತ್ತಾದ ಮಣ್ಣನ್ನು ಹಾಕಿಸಿ, ವರ್ಷ ಹಾಕ್ಸ್ಬೇಡಿ, ಒಂದು 2-3 ವರ್ಷಕ್ಕೊಂದ್ಸರಿ ಹಾಕ್ಸಿ. 3 ವರ್ಷಕ್ಕೊಂದ್ಸರಿ ಹಾಕ್ಸಿದ್ರೆ ಓಕೆ. ಪ್ರತಿ ವರ್ಷ ನೀವು ಬೇಕಾದ್ರೆ ಕೊಟ್ಟಿಗೆ ಗೊಬ್ಬರವನ್ನು ಹಾಕ್ಸ್ರಿ, ಕುರಿ ಗೊಬ್ಬರವನ್ನು ಹಾಕ್ಸ್ರಿ, ಕೋಳಿ ಗೊಬ್ಬರವನ್ನು ಹಾಕಕ್ಕೆ ಹೋಗ್ಬೇಡಿ. ಈ ರೀತಿ ಸುಣ್ಣ ಹೊಡೆಯೋದ್ರಿಂದ ಈ ರೀತಿ ಲಾಭ ಇದೆ. ಕೆರೆ ಮಣ್ಣು ನೋಡಿ ಎಷ್ಟು ಫಲವತ್ತತೆ ಕೊಡುತ್ತೆ ಅಂದರೆ, ಫಸಲು ತುಂಬ ಚೆನ್ನಾಗಿ ಕೂತ್ಕೊಳೋಕ್ಕೆ, ಗೊನೆಗಳು ತುಂಬ ಹಿಗ್ಗೋದಕ್ಕೆ, ಹಳ್ಳು ತುಂಬ ಚೆನ್ನಾಗಿ ಕೂರೋದಕ್ಕೆ, ಕಾಯಿ ಅದರೊಳಗೆ ತುಂಬ ಚೆನ್ನಾಗಿ ಇರೋದಕ್ಕೆ, ಅಡಿಕೆ ಇದಕ್ಕೆಲ್ಲದಕ್ಕೂ ಸಪೋರ್ಟ್ ಮಾಡ್ತಕ್ಕಂಥದ್ದು ಕೆರೆ ಮಣ್ಣಿನ ಶಕ್ತಿ ಆಗಿರುತ್ತೆ. ಹೀಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ತಮ್ಮ ಅಡಿಕೆ ತೋಟಗಳಿಗೆ ಖಂಡಿತವಾಗಿ ಸುಣ್ಣವನ್ನು ಹೊಡ್ಕೊಳ್ಳಿ. ನೀರಿನ ಪೂರೈಕೆಯಲ್ಲಿ ಯಾವುದೇ ಕಾರಣಕ್ಕೂ ಹಿಂದೆ ಬೀಳಬೇಡಿ. ಇವತ್ತು ನೀರು ಬಿಟ್ಟಿದ್ದೀರಾ ಅಡಿಕೆ ಗಿಡಗಳಿಗೆ ಅಂದರೆ, ನಾಳೆ ಒಂದಿನ ಬಿಟ್ಬಿಟ್ಟು ನಿಲ್ಲಿಸ್ಬೇಡಿ. ನಾಳೆ ಒಂದಿನ ಬಿಟ್ಟು ಒಂದಿನ ಗ್ಯಾಪ್ ಕೊಟ್ಕೊಂತ ನೀರು ಬಿಡ್ತಾ ಹೋಗಿ. ಇವತ್ತು ಬಿಟ್ಟಿದ್ದೀರಪ್ಪ, ಸೋಮವಾರ ಬಿಟ್ಟಿದ್ದೀರ ಅಂದರೆ ಮಂಗಳವಾರ ನಿಲ್ಲಿಸಿ, ಬುಧವಾರ ಅದೇ ಗಿಡಕ್ಕೆ ಬಿಡಿ, ಆಮೇಲೆ ಗುರುವಾರ ನಿಲ್ಲಿಸಿ, ಶುಕ್ರವಾರ ಅದೇ ಗಿಡಕ್ಕೆ ಬಿಡಿ. ಒಂದಿನ ಬಿಟ್ಟು ಒಂದಿನ ಈ ಸಮಯದಲ್ಲಿ ಕಂಟಿನ್ಯೂ ಆಗಿ ಈ ರೀತಿ ನೀರಿನ ಪೂರೈಕೆನ ಮೇಂಟೈನ್ ಮಾಡಬೇಕು ನೀವು. ಯಾಕೆ ಅಂದರೆ, ನೀರು ಎಷ್ಟು ಬಿಡ್ತೀರೋ ಅಷ್ಟು ಚೆನ್ನಾಗಿ ನಿಮ್ಮ ತೋಟ ಇರುತ್ತೆ. ಬರೇ ನೀರು ದಿನ ಅದಕ್ಕೆ ಬಿಡಬೇಡ್ರಿ. ಒಂದಿನ ಗ್ಯಾಪ್ ಕೊಟ್ಟು ಬಿಡೋದ್ರಿಂದ ಅಚ್ಚುಕಟ್ಟಾಗಿ ಅದು ಫಲವತ್ತತೆಯನ್ನು ಎಳ್ಕೊಳುತ್ತೆ. ಅದಕ್ಕೆ ಒಂದು ಬೇಕಾದಂಥ ಆಹಾರ ಕರೆಕ್ಟಾಗಿ ಪ್ರಾಪರಾಗಿ ಸಿಕ್ಕಾಗ ತುಂಬ ಚೆನ್ನಾಗಿ ಫಸಲು ಕೂರುತ್ತೆ. ಸುಮ್ಮನೆ ನಾವು ಹೆಚ್ಚಾಗಿ ಕೊಟ್ಟಾಗ ಅದು ಏನು ಮಾಡುತ್ತೆ, ಅದು ನೀರು ತಗೊಳ್ಳೋ ರೀತಿಯೂ ಕಮ್ಮಿ ಮಾಡುತ್ತೆ, ಫಲವತ್ತತೆ ತಗೊಳ್ಳೋ ರೀತಿಯೂ ಕಮ್ಮಿ ಆಗುತ್ತೆ.
ಒಂದಿನ ಬಿಟ್ಟು ಒಂದಿನ, ಒಂದಿನ ಬಿಟ್ಟು ಒಂದಿನ, ಒಂದಿನ ಬಿಟ್ಟು ಒಂದಿನ ನೀರು ಬಿಡ್ತಕ್ಕಂಥದ್ದನ್ನ ಮಾಡಿ. ಈ ಸಮಯದಲ್ಲಿ ಹೆಚ್ಚು ಕಲ್ಟಿವೇಟ್ ಮಾಡಿಬಿಡಿ. ಗರಿ ಎಲ್ಲ ನೀಟಾಗಿ ಅಲ್ಲಲ್ಲೇ ಅಳ್ಳಿಬಿಟ್ಟು ಹೊದಿಕೆ ಮಾಡಿಬಿಡಿ. ಯಾವುದೇ ಕಾರಣಕ್ಕೂ ಬದಿಗೆ ಹಾಕೋದು, ಹೊರಕ್ಕೆ ಹಾಕೋದು ಈ ರೀತಿ ಮಾಡಬೇಡಿ. ಗರಿ ನಿಮ್ಗೆ ಎಷ್ಟೋ ರೀತಿಯ ಗೊಬ್ಬರದ ಪೂರೈಕೆ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ, ಅಷ್ಟು ಸತ್ವವನ್ನು ನಿಮಗೆ ತೋಟಗಳಿಗೆ ಕೊಡುತ್ತೆ. ಈ ಎಲ್ಲ ವಿಚಾರಗಳನ್ನು ಸರಿಯಾಗಿ ಪೂರೈಕೆ ಮಾಡಿ ನಿಮ್ಮ ತೋಟವನ್ನು ಅಭಿವೃದ್ಧಿ ಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ.